Hello friends, welcome back to 7 minutes classes. So now ಈ ವಿಡಿಯೋ ಸೀರೀಸ್ ಅಲ್ಲಿ ಎರಡು ಟೈಪ್ ವಿಡಿಯೋ ಸೀರೀಸ್ ಮಾಡ್ತಾ ಇದ್ದೀವಿ. ಒನ್ ಇಸ್ ರಿಲೇಟೆಡ್ ಟು ಸಿ ಪ್ರೋಗ್ರಾಮಿಂಗ್, another one is ಪೈಥಾನ್ ಪ್ರೋಗ್ರಾಮಿಂಗ್. ಸೊ ಪೈಥಾನ್ ಪ್ರೋಗ್ರಾಮಿಂಗ್ ಕೂಡ BCA, BSc ಕಂಪ್ಯೂಟರ್ ಸೈನ್ಸ್, ಓಕೆ, ಆರ್ MCA ಈ ಎಲ್ಲ ಡಿಗ್ರಿದವರಿಗೆ ಹೆಲ್ಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇಟ್ ಆಲ್ಸೋ ಹೆಲ್ಪ್ಸ್ ಟು ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಅಂಡ್ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋ ಸೀರೀಸ್ ಅಲ್ಲಿ ನಾನು ರೆಫರೆನ್ಸ್ ಆಗಿ NCERT ಟೆಕ್ಸ್ಟ್ ಬುಕ್ ತಗೊಂಡು ಅದ್ರ ರಿಲೇಟೆಡ್ ಹೇಳ್ತಾ ಹೋಗ್ತಾ ಇದ್ದೆ. ಓಕೆ, ಸೊ ಟುಡೇಸ್ ಟಾಪಿಕ್ ಈಸ್ ವಾಟ್ ಆರ್ ಕೀವರ್ಡ್ಸ್ ಅಂಡ್ ಐಡೆಂಟಿಫೈರ್ಸ್ ಇನ್ ಪೈಥಾನ್. ಸೊ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ವರ್ಕಿಂಗ್ ವಿತ್ ಪೈಥಾನ್ ಅಂತ ಸ್ಮಾಲ್ ಎರಡು ಎಕ್ಸಾಂಪಲ್ ಪ್ರೋಗ್ರಾಮ್ ಕೂಡ ನೋಡಿದ್ವಿ. ಸೊ ಪ್ರೋಗ್ರಾಮ್ ಬರಿಬೇಕಾದ್ರೆ ಕೆಲವು ಎಲಿಮೆಂಟ್ಸ್ ಬೇಕಾಗುತ್ತೆ. ಸೊ ಅದರಲ್ಲಿ ಕೀವರ್ಡ್ ಅಂಡ್ ಐಡೆಂಟಿಫೈರ್ಸ್ ಕೂಡ ಹೌದು. ದೆನ್ ವಿ ವಿಲ್ ಸ್ಟಾರ್ಟ್ ಡಿಸ್ಕಷನ್ ಆನ್ what are keywords and what are identifiers in today's class. Okay, then keywords means those are reserved words. ಅರ್ಥ ಆಗುತ್ತೆ. ಸೊ ನಾವು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕಾದ್ರೆ ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಕೆಲವು ಕೀವರ್ಡ್ ಅನ್ನು ಯೂಸ್ ಮಾಡ್ತೀವಿ. ಸೊ ಕಮ್, ಗೋ ಈ ತರ ಹೇಳಿದ್ರೆ ಬಾ ಮತ್ತೆ ಹೋಗು, ದೀಸ್ ಆರ್ ಆಲ್ಸೋ ಕೀವರ್ಡ್ಸ್. ಸೊ ಈ ಕೀವರ್ಡ್ಸ್ ಗೆ ಒಂದೇ ಒಂದು ಕೆಲವು ಪರ್ಟಿಕ್ಯುಲರ್ ಮೀನಿಂಗ್ ಇದೆ. ಕಮ್ ಅಂದ ತಕ್ಷಣ ಬಾ ಅಂತ ಅರ್ಥ, ಬರೋದು. ಕಮ್ ಅಂದ ತಕ್ಷಣ ಹೋಗಂಗಿಲ್ಲ, ಕಮ್ ಅಂದ ತಕ್ಷಣ ಬರೋದು. ಗೋ ಮೀನ್ಸ್ ಗೋಯಿಂಗ್ ಬ್ಯಾಕ್. ಸೊ ಈ ತರ ಅದಕ್ಕೆ ಹೆಂಗ್ ಫಿಕ್ಸ್ ಮೀನಿಂಗ್ ಅದನೋ ಈ ಪೈಥಾನ್ ಅಲ್ಲಿ ಕೂಡ ಆ ಕೀವರ್ಡ್ಸ್ ಗೆ ಅದರದೇ ಆದಂತಹ ಮೀನಿಂಗ್ ಇದೆ. ದ ಕೀವರ್ಡ್ಸ್ ವಿಚ್ ಆರ್ ರಿಸರ್ವ್ಡ್ ವರ್ಡ್ಸ್, ಅದು ರಿಸರ್ವ್ ಕೂಡ ಆಗಿದೆ. ಕೀವರ್ಡ್ಸ್ ಆರ್ ರಿಸರ್ವ್ಡ್ ವರ್ಡ್ಸ್ ವಿಚ್ ವಿ ಆಲ್ಸೋ ಕಾಲ್ ಇಟ್ ಎಸ್ ಪ್ರೀ ಡಿಫೈನ್ಡ್ ವರ್ಡ್ಸ್ ವಿಚ್ ಹ್ಯಾಸ್ ಸ್ಪೆಸಿಫಿಕ್ ಮೀನಿಂಗ್ ಟು ದ ಇಂಟರ್ಪ್ರಿಟರ್. ನಾವು ಪೈಥಾನ್ ಕೀವರ್ಡ್ ಬಗ್ಗೆ ಮಾತಾಡ್ತಿರೋದ್ರಿಂದ ಆ ಕೀವರ್ಡ್ ಗೆ ಸ್ಪೆಸಿಫಿಕ್ ಮೀನಿಂಗ್ ಇದೆ, ಅದು ಇಂಟರ್ಪ್ರಿಟರ್ ಅರ್ಥ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಇದೇ ತರ ಸಿ ಪ್ರೋಗ್ರಾಮ್, C++, ಜಾವಾ ಪ್ರೋಗ್ರಾಮ್, ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಅದರದೇ ಆದಂತ ಓನ್ ಕೀವರ್ಡ್ಸ್ ಇದೆ. ಅದನ್ನ ಬರೆಯೋದಕ್ಕೆ ರೂಲ್ಸ್ ಕೂಡ ಇದೆ. ಸೊ ಇನ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಶಲಿ ವಿ ರೈಟ್ ಆಲ್ ಕೀವರ್ಡ್ಸ್ ಇನ್ ಲೋವರ್ ಕೇಸ್ ಲೆಟರ್ಸ್. ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಕೀವರ್ಡ್ಸ್ ಯೂಶಲಿ ಎಲ್ಲಾ ಲೋವರ್ ಕೇಸ್ ಲೆಟರ್ ಅಲ್ಲೇ ಇರುತ್ತೆ. ಬಟ್ in Python it is a little different. Keywords must be written in a such a way that which they are particularly mentioned. ಕೆಲವು ಕೀವರ್ಡ್ಸ್ ಅಪ್ಪರ್ ಕೇಸ್ ಇಂದ ಶುರು ಆಗುತ್ತೆ, ಕೆಲವು ಕೀವರ್ಡ್ಸ್ ಎಲ್ಲ ಲೋವರ್ ಕೇಸ್ ಇಂದ ಬರಿಬೇಕು. ಓಕೆ, ಸೊ the list of those keywords I have already written on the board as you can see, and the meaning is also there. Keywords are reserved or predefined words which gives specific meaning to the interpreter. ಇಂಟರ್ಪ್ರೆಟರ್ ಈ ವರ್ಡ್ಸ್ ಏನಾದ್ರೂ ಪ್ರೋಗ್ರಾಮ್ ಅಲ್ಲಿ ಸಿಕ್ತು ಅಂದ್ರೆ ಅದ್ರ ಮೀನಿಂಗ್ ಅದು ತಾನೇ ಅರ್ಥ ಮಾಡ್ಕೊಳ್ಳುತ್ತೆ. ಓಕೆ, ಅದು ಅದೇ ರೂಲ್ ಅಲ್ಲಿ ಕೀವರ್ಡ್ಸ್ ಅನ್ನು ಯೂಸ್ ಮಾಡಬೇಕು. ಯಾವ ರೀಸನ್ ಇಟ್ಕೊಂಡು ಕೀವರ್ಡ್ಸ್ ಬರಿತಾ ಇದ್ವಿ, ಸೊ ಅದ್ರ ವಿತ್ ರೂಲ್ಸ್ ವಿ ಹ್ಯಾವ್ ಟು ಯೂಸ್ ಇಟ್. ಸೊ ಇಲ್ಲಿ ಕೆಲವು ಕೀವರ್ಡ್ ಲಿಸ್ಟ್ ಇದೆ. NCERT ಟೆಕ್ಸ್ಟ್ ಬುಕ್ ತಗೊಂಡ್ರೆ 33 ಕೀವರ್ಡ್ ಸಿಗ್ತವೆ. ಸೊ ಕೆಲವು ವೆಬ್ಸೈಟ್ ಗಳಲ್ಲಿ ಒನ್ ಮೋರ್ ಕೀವರ್ಡ್ ಇಸ್ ಆಲ್ಸೋ ಆಡೆಡ್. ಅಪ್ಡೇಟೆಡ್ ವರ್ಷನ್ ಅಲ್ಲಿ ಆ ಕೀವರ್ಡ್ ಕೂಡ ಸಪೋರ್ಟ್ ಮಾಡಬಹುದು. ಸೊ ಇಲ್ಲಿ ನೋಡಬಹುದು ಕೆಲವು ಕೀವರ್ಡ್ಸ್ ಆರ್ ಅಂಡರ್ಲೈನ್ಡ್ ಫ್ರಮ್ ಡಬಲ್ ಅಂಡರ್ಲೈನ್ಸ್ ವಿತ್ ಬ್ಲೂ ಕಲರ್. ಬ್ಲೂ ಕಲರ್ ಇಂದ ಕೆಲವು ಕೀವರ್ಡ್ ಅನ್ನ ಅಂಡರ್ಲೈನ್ ಮಾಡಿದ್ದೀನಿ. ಸೊ ಉಳಿದಿರೋದು ಅಂಡರ್ಲೈನ್ ಮಾಡಿಲ್ಲ. ಸೊ ಯಾವ್ದು ಅಂಡರ್ಲೈನ್ ಮಾಡಿಲ್ಲ, ದೋಸ್ ಆಲ್ ಕೀವರ್ಡ್ಸ್ ಆರ್ ರಿಟನ್ ಬೈ ಓನ್ಲಿ ಲೋವರ್ ಕೇಸ್ ಲೆಟರ್ಸ್. ಇವೆಲ್ಲ ಕೀವರ್ಡ್ ಅನ್ನ ಲೋವರ್ ಕೇಸ್ ಲೆಟರ್ ಅಲ್ಲಿ ಬರಿಬಹುದು, ಯಾವ್ದು ಅಂಡರ್ಲೈನ್ ಮಾಡಿಲ್ಲ ಅವುಗಳು. ಸೊ ಇವು ಅಂಡರ್ಲೈನ್ ಮಾಡಿರೋ ಕೀವರ್ಡ್ಸ್ ಶುಡ್ ಬಿ ರಿಟನ್ ಲೈಕ್ ದಿಸ್. ಇವನ್ ಹಿಂಗೆ ಬರಿಬೇಕು: ಫಾಲ್ಸ್, true, none. So ಇಲ್ಲಿ first letter of every keyword is written capital. Every keyword means these three keywords. F is capital, T is capital, N is capital. ಇದನ್ನ ಹಿಂಗ ಬರಿಬೇಕು ಪ್ರೋಗ್ರಾಮ್ ಅಲ್ಲಿ ಬೇಕಾದ್ರೆ. ಓಕೆ, so remaining all are written from lower case letters. These are called keywords which are reserved words or also called as predefined words which gives specific meaning to the interpreter. ಇವೆಲ್ಲ ಪೈಥಾನ್ ಕೀವರ್ಡ್ಸ್ ನೋಡಬಹುದ್ರಿ. ಕ್ಲಾಸ್, ಫೈನಲಿ, ಈಸ್, ರಿಟರ್ನ್, ನನ್, ಕಂಟಿನ್ಯೂ, ಫಾರ್, ಲ್ಯಾಂಬ್ಡಾ, ಟ್ರೈ, ಟ್ರೂ, DEF the define, ಫ್ರಾಮ್, ನಾನ್ ಲೋಕಲ್, ವೈಲ್, ಅಂಡ್, DEL delete, ಗ್ಲೋಬಲ್, ನಾಟ್, ವಿತ್, ಆಸ್, elif, if, or, yield, assert, else, import, pass, break, except, in, raise. ಸೊ ಇದು ಎಕ್ಸ್ಟ್ರಾ ಕೀವರ್ಡ್ ಕೆಲವು ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ ನೋಡ್ಲಿಕ್ಕೆ. ಓಕೆ,
and within this keywords some may be operators. ಈ keywords ಅಲ್ಲೇ ಕೆಲವು ಆಪರೇಟರ್ ಕೂಡ ಇರಬಹುದು. some may be looping statements, some may be conditional statements. ನೀವು ನೋಡಬಹುದು for is a looping statement, and is a operator which is logical operator. Okay, while is a looping statement, elif is a keyword which is conditional statement. So ಈ ತರ ಕೆಲವು ಆಪರೇಟರ್ಸ್ ಇರುತ್ತೆ, ಕೆಲವು ಸ್ಟೇಟ್ಮೆಂಟ್ಸ್ ಕೂಡ ಇರುತ್ತೆ. ಲೈಕ್ ಬ್ರೇಕ್, ಕಂಟಿನ್ಯೂ, ಕಂಟಿನ್ಯೂ, ರಿಟರ್ನ್ ಇಸ್ ಅ ಸ್ಟೇಟ್ಮೆಂಟ್. ಸೊ ಲೈಕ್ ದಿಸ್ ಕೀವರ್ಡ್ ಶುಡ್ ಬಿ ರಿಟರ್ನ್ ಇನ್ ಅ ಸಚ್ ಎ ವೇ ವಿಚ್ ಯು ಕ್ಯಾನ್ ಸಿ ಆನ್ ದ ಬೋರ್ಡ್. ಇದೇ ರೀತಿ ಕೀವರ್ಡ್ಸ್ ನ ಯೂಸ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಕೀವರ್ಡ್ಸ್. ದೆನ್ ನೆಕ್ಸ್ಟ್ ಕಮ್ ಟು what are identifiers. The name itself suggesting you identify. ಪ್ರೋಗ್ರಾಮ್ ಅಲ್ಲಿ ಕೆಲವು ಎಲಿಮೆಂಟ್ಸ್ ನ ನಾವು ಈಸಿಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅವುಗಳು ಯೂಸರ್ ಡಿಫೈನ್ ಮಾಡಿರ್ತಾರೆ. ದ ವರ್ಡ್ಸ್ ವಿಚ್ ಆರ್ ಡಿಫೈನ್ಡ್ ಫ್ರಮ್ ದ ಯೂಸರ್ ಇಟ್ ಸೆಲ್ಫ್, ಫ್ರಮ್ ದಟ್ ವಿಚ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ. ಅವುಗಳನ್ನ ಈಸಿಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಬರಬೇಕು. ಅಂತವಕ್ಕೆ ನಾವು ಏನಂತ ಕರಿತೀವಿ, ಐಡೆಂಟಿಫೈಯರ್ಸ್. ದ ಐಡೆಂಟಿಫೈಯರ್ ಮೇ ಬಿ ನೇಮ್ ಗಿವನ್ ಟು ದ ವೇರಿಯೇಬಲ್, okay, or the name given to the functions or any other entities. So identifier ಅಂದ್ರೆ ಏನ್ರಿ, ಪ್ರೋಗ್ರಾಮ್ ಎಲಿಮೆಂಟ್ ಗಳು ಅದಾವ ನೋಡಿ. ವೇರಿಯೇಬಲ್ ಇರಬಹುದು, ಫಂಕ್ಷನ್ ನೇಮ್ ಇರಬಹುದು, ಅಥವಾ ಬೇರೆ ಬೇರೆ ಎಂಟಿಟಿ ಕೂಡ ಇರಬಹುದು. ಸೊ ಅವುಗಳಿಗೆ ನಾವು ಹೆಸರು ಕೊಟ್ಟಿರ್ತೀವಲ್ಲ, ಯುನಿಕ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಅವುಗಳಿಗೆ ನಾವೇನಂತ ಕರೀತೀವಿ, ಐಡೆಂಟಿಫೈರ್ಸ್ ಅಂತ ಕರೀತೀವಿ. ಯು ಕ್ಯಾನ್ ಸಿ ನೌ ಐಡೆಂಟಿಫೈರ್ಸ್ ಆರ್ ದ ನೇಮ್ಸ್ ಯೂಸ್ಡ್ ಟು ಐಡೆಂಟಿಫೈ ಅ ವೇರಿಯೇಬಲ್, function or other entities. This is the definition of identifiers. To write or to use these identifiers, there are a set of rules. ಇದಕ್ಕೆ ಕೆಲವು ರೂಲ್ಸ್ ಅದಾವ್ರಿ ಐಡೆಂಟಿಫೈರ್ ಹೆಂಗ್ ಬರೀಬೇಕು ಅಂತ. ರೂಲ್ಸ್ ಆಲ್ಸೋ ರಿಟನ್ ಹಿಯರ್. ಯು ಕ್ಯಾನ್ ಸೇ, you can note down keywords if you want. These are available in websites also. Any other website you consider which are available in NCERT textbook also. Okay, what are the rules of identifiers? Let us discuss this. Begin with the first rule. Then what is begin with here? The identifier or names of the identifiers can be begin with underscore. ಇದು ಮೈನಸ್ ಸಿಂಬಲ್ ತರ, ಮೈನಸ್ ಅಲ್ಲ, ಸ್ವಲ್ಪ ಕೆಳಗೆ ಬರುತ್ತೆ ನೋಡಿ, ಅಂಡರ್ಸ್ಕೋರ್ ಅಂತ ಕರೀತೀವಿ. ಓಕೆ, ಐ ರೈಟ್ ಹಿಯರ್ ಅಂಡರ್ಸ್ಕೋರ್ or alphabet which are maybe lower case letter or upper case letters. ಅಲ್ಫಾಬೆಟ್ ಅಲ್ಲಿರೋ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಲೆಟರ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡಬಹುದು, ಅಥವಾ ಅಂಡರ್ಸ್ಕೋರ್ ಇಂದ ಸ್ಟಾರ್ಟ್ ಮಾಡಬಹುದು. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಇಟ್ ಮೀನ್ಸ್ ವಿ ಕೆನಾಟ್ ಸ್ಟಾರ್ಟ್ ರೈಟಿಂಗ್ ನೇಮ್ಸ್ ಆಫ್ ಐಡೆಂಟಿಫೈರ್ಸ್ ವಿತ್ ಡಿಜಿಟ್ಸ್, ವಿತ್ ನಂಬರ್ಸ್, ವಿತ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಸ್ಪೆಷಲ್ ಸಿಂಬಲ್, ನಂಬರ್ಸ್ ಗಳಿಂದ ಐಡೆಂಟಿಫೈರ್ ನೇಮ್ ನ ಸ್ಟಾರ್ಟ್ ಮಾಡಬಾರದು. ಓಕೆ, ದೆನ್ ಐಡೆಂಟಿಫೈರ್ ಕ್ಯಾನ್ ಬಿ ಎನಿ ಆಫ್ ಲೆಂತ್. ಒಂದೊಂದು ಎಕ್ಸಾಂಪಲ್ ಬರೀತೀನಿ ನೋಡಿ. First rule is that begin with underscore. I write here, okay, num, or you may write it as a number. Values kuda very equals to 10. ಮುಂದೆ ನೋಡ್ತಾ ಹೋಗೋಣ, ಅಸೈನ್ಮೆಂಟ್ ಆಪರೇಟರ್ ಅಲ್ಲಿ ಬಂದಾಗ ವ್ಯಾಲ್ಯೂ ಹೆಂಗ್ ಅಸೈನ್ ಮಾಡೋದು ಅಂತ ಅವಾಗ ನೋಡೋಣ. ಸೊ ನಂಬರ್, ಇಟ್ ಈಸ್ ಐಡೆಂಟಿಫೈರ್ ಗಿವನ್ ಬೈ ಮೀ. ಸೊ ನಂಬರ್ ಇಷ್ಟು ನೋಡ್ತದ, ಐ ವಾಂಟ್ ಟು ರೈಟ್ ಇನ್ ಶಾರ್ಟ್ NUMS. It is okay to write. It is okay to write. I want to write even short such as NS. It is also okay to write. ಹಿಂಗೂ ಬರೀಬಹುದು. It can be of any of length. ಇದು ಲೆಂತ್ ಎಷ್ಟು ಬೇಕಾದ್ರೆ. ಮತ್ತೆ ಹೆಂಗ್ ಬರೀಬಾರ್ದು, ಇನ್ನೊಂದು ಹೆಂಗ್ ಬರೀಬೇಕು ಇನ್ನೊಂದು ಹೇಳ್ತೀನಿ. I may even write like this underscore number. ಹಿಂಗೆ ಬರೀಬಹುದು. We can write like this. ಈ ತರ ಬರೀಬಹುದು. Okay, then instead of underscore, if I write it to number, this two cannot be used while beginning of the identifier. Identifier ಬರೀಬೇಕಾದ್ರೆ ನಂಬರ್ ಇಂದ ಸ್ಟಾರ್ಟ್ ಆಗಬಾರ್ದು. ಇಟ್ ಕ್ಯಾನ್ ಓನ್ಲಿ ಬಿ ಸ್ಟಾರ್ಟೆಡ್ ಫ್ರಮ್ ಅಪ್ಪರ್ ಕೇಸ್ ಲೆಟರ್ಸ್, ಲೋವರ್ ಕೇಸ್ ಲೆಟರ್ಸ್ ಆರ್ ಅಂಡರ್ಸ್ಕೋರ್. ಒಂದೇ ಸ್ಪೆಷಲ್ ಕ್ಯಾರೆಕ್ಟರ್ ನಡೀತದ, ಅದು ಅಂಡರ್ಸ್ಕೋರ್. ಅಂಡರ್ಸ್ಕೋರ್ ನಮ್, yes, it is okay. If you have more word in identifier, I can even write like this, my salary. This is also another rule. So you note there are two words. One is my, another one is salary. But in between that there is a space. ಇದಕ್ಕೆ ನಾವು ವೈಟ್ ಸ್ಪೇಸ್ ಕೂಡ ಕರೀತೀವಿ. ಸೊ ಈ ತರ ವೈಟ್ ಸ್ಪೇಸ್ ಐಡೆಂಟಿಫೈರ್ ಒಳಗೆ ಇರಬಾರ್ದು. ದೇರ್ ಶುಡ್ ನಾಟ್ ಬಿ ವೈಟ್ ಸ್ಪೇಸ್ ಇನ್ ಐಡೆಂಟಿಫೈರ್. ಐಡೆಂಟಿಫೈರ್ ಒಳಗ ವೈಟ್ ಸ್ಪೇಸ್ ಇರಬಾರ್ದು. ಆದ್ರೂ ಎರಡು ವರ್ಡ್ ಬರೀಬೇಕು ಸರ್. ಹೆಂಗ್ ಬರೆಯೋದು? ಐ ಕ್ಯಾನ್ ರೈಟ್ ಲೈಕ್ ದಿಸ್,
ಮೈ ಸ್ಯಾಲರಿ ಹಿಂಗೆ ಬರೀಬೇಕು. ಸರ್ ಎಲ್ಲ ಮಿಕ್ಸ್ ಆಗತ್ತವ್ರಿ, ವಾಯ್ ಜೊತೆ ಎಸ್ ಮಿಕ್ಸ್ ಆಗತ್ತದ, ಹಿಂಗ್ ಬರೆಯೋದು ಬೇಡ. ಎಸ್ ಯು ಕ್ಯಾನ್ ರೈಟ್ ಅನದರ್ ವೇ that I may write my underscore salary, because as I told, underscore can be used with the identifier. I write it one more time, my underscore salary ಹಿಂಗ್ ಬರೀಬಹುದು. But space ಇರಬಾರ್ದು. Remember, there should not be space in between identifier. Identifier should not start with letters, special symbols, digits. It can only be started from lower case letters and uppercase letters. Understand? You can use underscores to start identifier. What is the next rule? Should not be keyword. Identifier na illiru ಯಾವುದೇ keyword na identifier ತರ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. We cannot use any of the keyword as identifier. Means ಒಂದೇನೋ ವೇರಿಯಬಲ್ ಬರೆಯುತ್ತದೆ with equal to 100, we cannot write this. If equal to 2.32, we cannot use this, because if is a keyword, if is a keyword, with is a keyword, we cannot use keywords as identifiers. Means identifiers cannot be keywords. So ಇಲ್ಲಿ ಯಾವ್ದಾದ್ರು ಐಡೆಂಟಿಫೈರ್ ಇದ್ರೆ ಅದನ್ನ ಕೀವರ್ಡ್ ಇರಬಾರ್ದು, ಅದನ್ನ ಬಿಟ್ಟು ಬೇರೆ. ಫಾರ್ ಎಕ್ಸಾಂಪಲ್, I wanted to write if only, but I write if IFF equal to some value. Yes, it is okay to write. ಹಿಂಗೆ ಬರೀಬಹುದು, because IFF is not a keyword. But ಐಡೆಂಟಿಫೈರ್ ಬರಿಬೇಕಾದ್ರೆ ಕೇರ್ಫುಲ್ ಆಗಿ ಬರಿಬೇಕು. ಇವನ್ ಯಾವ್ದೋ ಮಾರ್ಕ್ಸ್ ಎವರೇಜ್ ಕಂಡುಹಿಡಿದ, ವಿ ವಾಂಟೆಡ್ ಟು ಫೈಂಡ್ ಎವರೇಜ್ ಆಫ್ 3 ಮಾರ್ಕ್ಸ್ ಅನ್ಕೊಳ್ಳಿ, ಹಿಂಗ್ ಬರಿಬಹುದಲ್ಲ. A equal to some marks 92, B equal to 94, C equal to 99. ಸೊ ಎವರೇಜ್ ಹೆಂಗ್ ಬರಿಬಹುದು? D equal to A plus B plus C divided by 3. This is simple examples I am writing. So instead of writing A, B, C, D, I can even write mark 1 equal to 92, mark 2 equal to 94, mark 3 equal to 99. D, instead of D I will write A, B, G, which means average equals to mark 1 plus mark 2 plus mark 3 divided by 3. So it is suggestible to write identifiers in a understandable manner. So program ಅಲ್ಲಿ ಐಡೆಂಟಿಫೈರ್ ನೋಡಿದ ತಕ್ಷಣ ಅದರ ರೀಸನ್ ಯಾವುದಕ್ಕೆ ಯೂಸ್ ಮಾಡಿರಬೇಕು ಅಂತ ಅರ್ಥ ಆಗೋ ತರ ಐಡೆಂಟಿಫೈರ್ ಗೆ ಹೆಸರು ಕೊಡಬೇಕು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ identifiers. What are the identifiers? Identifiers are the names given to the programming elements to identify uniquely. Okay, or in other way you can say these are the names used to identify a variable, function or other entities in a program. So what are keywords? Keywords are reserved or predefined words which gives specific meaning to the interpreter in a Python. So C program ಅಲ್ಲಿ which gives a specific meaning to the compiler ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಕಂಪೈಲರ್ ಬೇಕಾಗುತ್ತೆ. ಸೊ ಇನ್ ಪೈಥಾನ್ ವಿ ನೀಡ್ ಅ ಇಂಟರ್ಪ್ರೆಟರ್. ಸೊ ಅದಕ್ಕೆ ಪೈಥಾನ್ ಅಲ್ಲಿ ಫೀಚರ್ಸ್ ಹೇಳ್ಬೇಕಾದ್ರೆ ಒಂದು ಫೀಚರ್ ಹೇಳಿದ್ವಿ, ಪೈಥಾನ್ ಇಸ್ ಅ ಇಂಟರ್ಪ್ರೆಟೆಡ್ ಲ್ಯಾಂಗ್ವೇಜ್, ಯಾಕಂದ್ರೆ ಅದು ಇಂಟರ್ಪ್ರೆಟರ್ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಒನ್ ಮೋರ್ ಫೀಚರ್ ಐ ಟೋಲ್ಡ್, ಪೈಥಾನ್ ಇಸ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಅಂದ್ರ ಅಪ್ಪರ್ ಕೇಸ್ ಲೆಟರ್ ಬೇರೆ ಆಗುತ್ತೆ, ಲೋವರ್ ಕೇಸ್ ಲೆಟರ್ ಬೇರೆ ಅಂತ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ದಟ್ ಇಸ್ ದ ರೀಸನ್ ಯು ಕ್ಯಾನ್ ಸಿ ಫಾಲ್ಸ್ ಬರಿಬೇಕಾದ್ರೆ ಎಫ್ ಕ್ಯಾಪಿಟಲ್ ಬರಿಬೇಕು, ಕೀವರ್ಡ್ಸ್ ಯೂಸ್ ಮಾಡ್ಬೇಕಾದ್ರೆ. ಓಕೆ, ನೀವು ಸ್ಮಾಲ್ ಲೆಟರ್ ಫಾಲ್ಸ್ ಅಂತ ಬರಿಬಹುದು, ತಪ್ಪೇನಿಲ್ಲ. ಆದ್ರ ಇಂಟರ್ಪ್ರೆಟರ್ ಅದನ್ನ ಕೀವರ್ಡ್ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ. ವೆನ್ ಯು ರೈಟ್ ಎಫ್ ಇನ್ ಅ ಲೋವರ್ ಕೇಸ್, ಇಂಟರ್ಪ್ರೆಟರ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಫಾಲ್ಸ್ ಇಸ್ ಅ ಕೀವರ್ಡ್. ವೆನ್ ಯು ರೈಟ್ ಎಫ್ as a capital letter, then interpreter understand false is a keyword. The same rule is applied for true. When you write true in a program, T should be capital, then it reads as a keyword. When you write in lowercase t in front of true, then it understand it is a identifier anta artha madkoಳುತ್ತೆ. So none, it is also keyword should be written from capital letter in the beginning. So this is all about introduction of keywords and identifiers. So ಇವುಗಳನ್ನು ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಇದೆಲ್ಲ ಡೀಟೇಲ್ಸ್ ಮುಂದೆ ಹೋಗ್ತಾ 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 ಪ್ರೋಗ್ರಾಮ್ ಸ್ಟಾರ್ಟ್ ಆದ್ಮೇಲೆ ಅರ್ಥ ಆಗುತ್ತೆ. ಓಕೆ, ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಪ್ರಾಬ್ಲಮ್, ವಾಟ್ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್, ವಾಟ್ ಆರ್ ದ ಡಿಫರೆಂಟ್ ಸ್ಟೆಪ್ಸ್ ವಿಚ್ ಆರ್ ದೇರ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್. ಅನಲೈಸಿಸ್ ಅಂತ ಬರುತ್ತೆ, ಡೆವಲಪ್ಮೆಂಟ್ ಆಫ್ ಅಲ್ಗೋರಿದಮ್ ಅಂತ ಬರುತ್ತೆ, ಕೋಡಿಂಗ್ ಅಂತ ಬರುತ್ತೆ,
ಟೆಸ್ಟಿಂಗ್ ಅಂಡ್ ಡಿಬಗ್ಗಿಂಗ್ ಅಂತ ಬರುತ್ತೆ, ಅದೆಲ್ಲ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಐ ಆಮ್ ಕನ್ಸಿಡರಿಂಗ್ ದಟ್ ಯು ಆಲ್ ಆರ್ ಅವೇರ್ ಆಫ್ ದಟ್ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್. ಓಕೆ, ಸೊ ಒಂದ್ ವೇಳೆ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅಂದ್ರೂ ಪ್ರೋಗ್ರಾಮ್ ಬಂದ್ಮೇಲೆ ಆ ಸಿಂಪಲ್ ಪ್ರೋಗ್ರಾಮ್ ಜೊತೆ ಸಿಂಪಲ್ ಆಗಿ ಅಲ್ಗೋರಿದಮ್ ಅಂದ್ರೆ ಏನು, ಫ್ಲೋ ಚಾರ್ಟ್ ಅಂದ್ರೆ ಏನು, ಅಲ್ಲೇ ಸಾಲ್ವ್ ಮಾಡ್ತಾ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋದು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಐಡೆಂಟಿಫೈರ್ಸ್ ಅಂಡ್ ಕೀವರ್ಡ್ಸ್. ಥ್ಯಾಂಕ್ ಯು.